ವರ್ಷದ ಶೈಕ್ಷಣಿಕ ವೇಳಾಪಟ್ಟಿ ಅಂದ್ರೆ ಇಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತದೆ, ಮುಖ್ಯವಾಗಿ ತಮಗೆ ಗೊತ್ತಿದೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಕ್ಕೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನ್ ಮಾಡ್ತೀವಿ, ಈಗ ಅದರ ತಾರೀಖನ್ನು ಇವತ್ತು ಘೋಷಣೆ ಮಾಡ್ತಾ ಇದೀವಿ. ಸಿಇಟಿ 2026ನೇ ದಿನಾಂಕ ನಿಮಗೆ ಏಪ್ರಿಲ್ 23 ಮತ್ತು 24ರಂದು ಅದನ್ನ ನಡೆಸಬೇಕು ಅಂತ ತೀರ್ಮಾನ ಆಗಿದೆ. ಇದ್ರ ಜೊತೆಯಲ್ಲಿ ಕನ್ನಡ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಒಂದು ದಿವಸ ಮುಂಚೆ ಅಂದ್ರೆ 22ನೇ ತಾರೀಕು ಅವರು ಕನ್ನಡ ಪರೀಕ್ಷೆಗಳನ್ನು ಬರೆಯುವಂತದಕ್ಕೆ ತಾರೀಖನ್ನು ನಿಗದಿಯಾಗಿದೆ. ಇದು ಬಿಟ್ಟು ಬೇರೆ ಪರೀಕ್ಷೆಗಳು ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕ್ರೈಸ್ತ್ ಮಾರ್ಚ್ 1ನೇ ತಾರೀಕು 6ನೇ ತರಗತಿದು ಕ್ರೈಸ್ತ್ ನೀವು ಗೊತ್ತಿದೆ, ಎಲ್ಲ ವಸತಿ ಶಾಲೆಗಳ ಪರೀಕ್ಷೆ ನಮ್ಮ ಕೆಇ ಮುಖಾಂತರ ನಡೀತದೆ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. PGCET ಮೇ 14ಕ್ಕೆ ನಿಗದಿ ಮಾಡಿದ್ದೀವಿ. ಮೇ 23ಕ್ಕೆ PGCET ME ಮತ್ತು MPECಗೆ ಮಾಡಿದ್ದೀವಿ. ಇದು ಮೇ 14ಗೆ ಇರ್ತಕ್ಕಂಥದ್ದು MBA ಮತ್ತು MCAಗೆ, ಮೇ 23ಗೆ ಇರ್ತಕ್ಕಂಥದ್ದು ME ಮತ್ತು MPECಗೆ, 23 ಮೇ ನಮ್ಮ ಡಿಪ್ಲೊಮೊ CET, ಈಗ ತಮಗೆ ಲ್ಯಾಟ್ರಲ್ ಎಂಟ್ರಿ ಗೊತ್ತಿದೆ, ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿದು ಅದನ್ನ ನಾವು ಮೇ 23ಕ್ಕೆ ಅದನ್ನು ಅವತ್ತೇ ನಡೆಸುವಂತದಕ್ಕೆ ತೀರ್ಮಾನ ಆಗಿದೆ. ಇವೆಲ್ಲ ಒಂದೊಂದು ನಾವು ಹಿಂದೆ ಒಂದು ಬಹಳಷ್ಟು ತಡವಾಗಿ ಆಗ್ತಾ ಇತ್ತು. ಇದನ್ನೆಲ್ಲ ಈಗ ನಾವು 2 ವರ್ಷದಿಂದ ಸ್ಟ್ರೀಮ್ ಲೈನ್ ಮಾಡಿಕೊಂಡು ಮುಂಚಿತವಾಗಿ ಇದನ್ನ ಪರೀಕ್ಷೆಗಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜುಲೈ 18 MSc ನರ್ಸಿಂಗ್, MPT, MSc, AHS ಈ ಕೋರ್ಸ್ಗಳು ಮಾಡ್ತಾ ಇದ್ದೀವಿ. ಆಮೇಲೆ ಅಕ್ಟೋಬರ್ 11ಕ್ಕೆ KSET, ನಮಗೆ ಗೊತ್ತಿದೆ ಈಗಾಗಲೇ 3 KSET ಪರೀಕ್ಷೆಗಳನ್ನ ಕೆಇಎ ಮುಖಾಂತರ ಮಾಡಿದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬದಲಾಯಿತು ಅಂತೇಳಿ UGC ಅವರ ಒಂದು ಜವಾಬ್ದಾರಿನ ನಮ್ಮ ಕೆಇಎ ಕೊಟ್ಟಂತ ಸಂದರ್ಭದಲ್ಲಿ ಈಗ ಅದನ್ನ ಯಶಸ್ವಿಯಾಗಿ ಈಗ 3 ಪರೀಕ್ಷೆಗಳು ಮಾಡಿದ್ದೀವಿ. ಈಗ ಅಕ್ಟೋಬರ್ 11ಕ್ಕೆ KSET ಪರೀಕ್ಷೆಯನ್ನ ನಾವು ನಿಗದಿ ಮಾಡಿದ್ದೀವಿ. ನವೆಂಬರ್ 21ಕ್ಕೆ M.Pharma, Pharma D ಇದರ ಪರೀಕ್ಷೆಗಳನ್ನು ಈಗ ಈ ವರ್ಷದಲ್ಲಿ ನಾವು ನಿಗದಿ ಮಾಡುವಂತದ್ದಾಗಿದೆ.